ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಬನ್ನಿ, ನಾನು ಇವತ್ತು ಜಗಳೂರು ನಮ್ಮ ಪದವಿ ಪೂರ್ವ ಕಾಲೇಜ್ ಶಾಲೆಗೆ ಬಂದಿದ್ದೀನಿ. ನಮ್ಮ ಹೆಡ್ ಮಾಸ್ಟರ್ ಇದರಲ್ಲಿ NSQFದು ಈ ರೂಮ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಸರ್ ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನಾನು ವೈಸ್ ಪ್ರಿನ್ಸಿಪಲ್ ಜಗಳೂರು ಜೂನಿಯರ್ ಕಾಲೇಜಲ್ಲಿದ್ದೀನಿ. NSQFನಲ್ಲಿ ಆಟೋಮೊಬೈಲ್ ಸೆಕ್ಟ್ರ್ ಒಂದು, ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಸೆಕ್ಟ್ರ್ ಒಂದು ಎರಡಿದೆ. ನಾವು ಇಡೀ ಎರಡು ಸೆಕ್ಟರ್ಗೂ ಪೇಂಟ್ ಮಾಡಿಸಿ ಸಂಬಂಧಪಟ್ಟ ವಿಷಯದ ಚಿತ್ರಗಳನ್ನು ಬಳಸಿದ್ವಿ ಸರ್. ಎಲ್ಲ ಬೋರ್ಡ್ ಮೇಲೆ ಏನಿದು ಇದು ವಾಟರ್ ಸೆಂಟರ್, ಅದರೊಳಗೆ ಏನು ಮಷಿನ್ಗಳು ಯಾವ ಥರ ವರ್ಕ್ ಮಾಡುತ್ತದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ? ಇದು ನಮ್ಮಲ್ಲಿ ಅಪೂರ್ವ ಅಂತ. ಸರ್, ನಾನು ಎಲೆಕ್ಟ್ರಾನಿಕ್ಸ್ ಹಾರ್ಡ್ವೇರ್ ಟ್ರೈನರ್ ಆಗಿದ್ದೀನಿ. ಈ ಒಂದು ಸಿಂಪಲ್ ಬಂದುಬಿಟ್ಟು ವಾಟರ್ ಪ್ಯೂರಿಫೈಯರ್ನ ಪಾರ್ಟ್ಸ್ಗಳು ಯಾವ್ಯಾವ ಪ್ರೋಸೆಸ್ಸಲ್ಲಿ ನಡೆಯುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಯಾವ ಥರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಹುಡುಗರಿಗೆ ಈಸಿಯಾಗಿ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಸರ್, ಇದೇನು ಸರ್ ಇದು? ಇವೆಲ್ಲ ಸ್ಪಾನರ್ ಗೀನರ್ ಎಲ್ಲ ಇಡ್ತಿದ್ದೀರಾ ಸುತ್ತಿಗೆ? ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಟೂಲ್ ಬೆಲ್ಟ್, ಟೂಲ್ಸ್ ಮಕ್ಕಳಿಗೆ ಬಳಸ್ಕೊಂಡು ಏನು ಮಾಡ್ತೀರಾ ಇದರಲ್ಲಿ? ಇದರಲ್ಲೆಲ್ಲ ವೆರೈಟೀಸ್ ಆಫ್ ಟೂಲ್ಸ್ ಇದಾವೆ ಸರ್. ಅವರಿಗೆ ಕೆಲವೊಂದು ಟೂಲ್ಸ್ ಬಗ್ಗೆ ಗೊತ್ತಿರಲ್ಲ ಸರ್, ಜನರಲ್ ಆಗಿ ನೋಡಿರಲ್ಲ. ಅದಕ್ಕೋಸ್ಕರ ಈ ಒಂದು ಟೂಲ್ಸ್ ಯಾವ ತರ ಆಪರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಯಾರದು ಇಂಜಿನಿಯರ್? ಯಾರು? ನೀವೇ? ಓಕೆ ಓಕೆ. ನೋಡಿ, ಇದು ಬಂದ್ಬಿಟ್ಟು ವೈರ್ ಸ್ಟ್ರೈಪರ್ ಸರ್. ಮಲ್ಟಿ ಫಂಕ್ಷನ್ ಅನ್ನ ಮಾಡ್ಬೋದು. ವೈರ್ ಕಟ್ಟರ್ ಆದ್ರೂ ಮಾಡ್ಬೋದು, ಸ್ಕಿನ್ ಔಟ್ ಆದ್ರೂ ಮಾಡ್ಬೋದು. ಅದಕ್ಕೋಸ್ಕರ ಯೂಸ್ ಮಾಡೋಂಥದ್ದು ಟೂಲ್ ಇದು. ಇವೆಲ್ಲ ಸ್ಪಾನರ್ ಎಲ್ಲ ಇದಾವಲ್ಲಮ್ಮ, ಯಾವ್ದು ಮೋಟರ್ ಗಿಟ್ ರಿಪೇರಿ ಮಾಡ್ತೀರಾ? ಹೌದು ಸರ್, ರಿಪೇರಿ ಮಾಡೋದಕ್ಕೋಸ್ಕರ ಅಥವಾ ಇದು ಟೈಟ್ ಮಾಡೋದಕ್ಕೆ, ಲೂಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದೇನಿದು? ಇದು ಗ್ರೀಸ್ ಗನ್ ಅಂತ ಹೇಳಿ. ಗ್ರೀಸ್ ಯಾವ್ದಕ್ಕೆ ಹಾಕ್ತೀರಾ ಗ್ರೀಸ್ ಗನ್? ಯಾವ್ದಾದ್ರು ಜಾಮ್ ಆಗಿರೋದಕ್ಕೆ ಅಥವಾ ವೀಲಿಂಗ್ನೆಲ್ಲ ಲೂಬ್ರಿಕೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇವೇನು ಹೆಲ್ಮೆಟ್ಗಳೆಲ್ಲ ಇಟ್ಕೊಂಡಿದ್ದೀರಾ? ಏನಿದು? ಸೇಫ್ಟಿ ಪರ್ಪಸ್ಗೆ ಸರ್. ಸೇಫ್ಟಿ ನಮ್ದು ಸೇಫ್ಟಿ. ಇದರಲ್ಲಿ ಏನೇನು ಟೂಲ್ಸ್ ಇದ್ದಂಗೆ ಇದೆ ಅಲ್ರ? ಹೌದು ಸರ್, ಅದು ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿ. ಇಂಟರ್ನಲ್ ಪಾರ್ಟ್ಸ್ ಆಫ್ ಏನಿದೆ? ಮೈಕ್ರೋವೇವ್ ಓವನ್ ಸರ್. ಮೈಕ್ರೋವೇವ್ ಓವನ್. ಇದೆಲ್ಲ ನೀವು ಹೊಸದಾಗಿ ಪೇಂಟ್ ಮಾಡಿಸಿದ್ರಾ ಸರ್ ನೀವು? ಈ ಡೆಸ್ಕು ಇದೆಲ್ಲ ನೀವಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಡೆಸ್ಕು ಮತ್ತೆ ತಿನ್ಕೊಂಡು ಇಡೋಕ್ಕೆಲ್ಲ ಟೇಬಲ್ಸ್ಗಳು ಮತ್ತು ಆರ್ಮರ್ ಎಲ್ಲ ತರಿಸಿದ್ವಿ ಸರ್. ಓಕೆ. ಹಾಗೆ ಇಕ್ವಿಪ್ಮೆಂಟ್ಸ್ ಕೂಡ ತರಿಸಿದ್ರು. ಓಕೆ ಓಕೆ ಓಕೆ. ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಫ್ ಡಯೋಡ್, LED ಇವೆಲ್ಲ ಒರಿಜಿನಲ್ಸ್ ಇಲ್ವಾ? ಇಲ್ಲ, ಪೇಂಟ್ ಮಾಡಿದಾರೆ. ಮೈಕ್ರೋ ಓವನ್. ಇದು ಏನಿದು? ಇದು ಪ್ರಾಕ್ಟಿಕಲಿ ಇರ್ಬೇಕಲ್ರ ಇದು? ಓಕೆ ಓಕೆ, ನೈಸ್. ಭಾಳ ಚೆನ್ನಾಗಿ. ಒರಿಜಿನಲ್ ಮೋಟ್ರ್ ಐತಮ್ಮ ಇದು? ಎಲ್ಲಿದೆ? ಇದನ್ನು ಟ್ರಾನ್ಸ್ಫಾರ್ಮರ್ ಕೋರ್. ಪ್ರೈಮರಿ ವೈಂಡಿಂಗ್ಸ್, ಸೆಕೆಂಡರಿ ವೈಂಡಿಂಗ್ ಬಗ್ಗೆ. ಇದೆಲ್ಲ ರೂಮ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಹಾಲೇಶಪ್ಪನವರು ಈ ಶಾಲೆಯಲ್ಲಿ. ಪೇಂಟ್ ಗಿಂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ವೆರಿ ಗುಡ್. ಹೋಮ್ ಅಪ್ಲಯನ್ಸಸ್ ಸರ್ವಿಸಸ್ ಹಾಕಿದ್ದಾರೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಹಾರ್ಡ್ವೇರ್ ನಮ್ಮ NSQFದು ಯೂನಿಟ್ ಇದು. ಓಕೆ, ನೈಸ್. ಆಟೋ ಸರ್ವಿಸಸ್ ನೀವು ನೋಡ್ತಿರ್ಬೋದು. ಎಲ್ಲ ಹೊರಗೆ ಸಾಮಾನು ಇಟ್ಕೊಂಡು ಸ್ಪೋರ್ಟ್ಸ್ ರೂಮ್ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ದೇ ಆರ್ ಅರೇಂಜಿಂಗ್. ನೈಸ್. ಓ, ಇದು ಏನು ಸರ್ ಇದು? ಸರ್, 4 ವೀಲರ್ ಮೆಕ್ಯಾನಿಸಮು. ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಇದನ್ನು. ಗೇರ್ ಬಾಕ್ಸ್ ಮೆಕ್ಯಾನಿಸಮ್. ಏನು ನಿಮ್ಮ ಹೆಸರು? ಇದು ಸರ್ ವಿನಯ್ ಕುಮಾರ್. ಎಕ್ಸ್ಪ್ಲೇನ್ ಮಾಡಿ ಇದು. ಸರ್, ಈಗ ಇದು ಸ್ಟೇರಿಂಗ್ ಮೆಕ್ಯಾನಿಸಮ್ ಇದೆ. ಸ್ಟೇರಿಂಗ್ ಮೆಕ್ಯಾನಿಸಮಿಂದ ನಾವು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಏನಾಗಿದೆ, ಸ್ಟಾರ್ಟ್ ಮಾಡಬೇಕು ಅಂದಾಗ ಗೇರ್ ಬಾಕ್ಸ್ ಇಂಪಾರ್ಟೆಂಟ್. ಓಕೆ. ಗೇರ್ ಬಾಕ್ಸ್ ಜೊತೆಗೆ ಟ್ರಾನ್ಸ್ಮಿಷನ್ ಲಿಂಕ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ಗೆ ಏನಪ್ಪ ಅಂದರೆ ಇಂಜಿನ್ ಮೂಲಕ, ಅಂದರೆ ಕಟ್ ಸೆಕ್ಷನ್ ಏನು ಇಂಜಿನ್ ಇದೆಯಲ್ಲ, ಆ ಇಂಜಿನ್ ಮೂಲಕ ರಾಸಾಯನಿಕ ಶಕ್ತಿ ಏನಿರುತ್ತಲ್ಲ, ಅದು ಯಾಂತ್ರಿಕ ಶಕ್ತಿ ಅಂದರೆ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಆ ಮೆಕ್ಯಾನಿಕಲ್ ಎನರ್ಜಿ ಏನು ಕನ್ವರ್ಟ್ ಆಗಿರುತ್ತಲ್ಲ, ಆ ಎನರ್ಜಿ ನಾವೇನು ಸ್ಟಾರ್ಟ್ ಮಾಡ್ತೀವಲ್ಲ, ಆ ಸ್ಟಾರ್ಟ್ ಮಾಡಿದಾಗ ಟ್ರಾನ್ಸ್ಮಿಷನ್ ಮತ್ತು ಗೇರ್ ಬಾಕ್ಸಿಗೆ ಎರಡಕ್ಕೂ ಸಪ್ಲೈ ಆಗುತ್ತೆ. ಅವಾಗ ಏನಾಗುತ್ತೆ, ಕಾರು ಸ್ಟಾರ್ಟ್ ಆಗೋಕ್ಕೆ, ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಮೆಕ್ಯಾನಿಸಮ್, ಆಟೋಮೊಬೈಲ್. ಇನ್ನು ಅದ್ರ ಜೊತೆಗೆ ಇಂಜಿನ್ ಮಾಡೋದು ಸರ್. ಇದು ಯಾವ್ದು ಇಂಜಿನು? ಅದು ಸರ್ ಕಾರಿದೆ. ಅದು ಕಟ್ ಸೆಕ್ಷನ್ ಇಂಜಿನ್ ಮಾಡೋದು ಸರ್. ಅಂದರೆ ಒಳಗಡೆ ಏನು ನಡೆಯುತ್ತೆ ಅನ್ನೋದು ತೋರಿಸ್ತಕ್ಕಂಥದ್ದು. ಒಳಗಡೆ ಪಿಸ್ಟನ್ ಎಲ್ಲ ಇದಾಗುತ್ತೆ. ಪಿಸ್ಟನ್ ಮೂವ್ಮೆಂಟ್ ಆಗ್ತಕ್ಕಂಥದ್ದು, ಸಿಲಿಂಡರ್ ಏನು ಮೂವ್ಮೆಂಟ್ ಆಗ್ತಕ್ಕಂಥದ್ದು. ಇದು ನಾನು ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಪವರ್ ಕೊಟ್ಟಿಲ್ಲ, ಜಸ್ಟ್
ಮೆಕ್ಯಾನಿಸಮ್ ಮ್ಯಾನ್ ಪವರ್ ಯೂಸ್ ತಿರುಗಿಸಿ ಮಾಡ್ತಾರೆ ತೋರ್ಸೋದು. ಸೊ ಇಲ್ಲಿ ಒಳಗಡೆ ಇನ್ಲೆಟ್ ವಾಲ್ವ್ ಇದೆ, ಇದು ಎಕ್ಸಾಸ್ಟ್ ವಾಲ್ವ್ ಸರ್, ಈ ಕಡೆ ಇನ್ಲೆಟ್ ವಾಲ್ವ್ ಇದೆ. ಸೊ ಒಳಗಡೆ ಏನು ಶಕ್ತಿ ಏನು ಕನ್ವರ್ಟ್ ಆಗಿರ್ತಕ್ಕಂಥದ್ದು ಇರುತ್ತೆ ಅದು ಒಳಗಡೆಗೆ ನಡೀತಕ್ಕಂಥ ಕ್ರಿಯೆ ಆದಮೇಲೆ ಪಿಸ್ಟನ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗುತ್ತೆ. ಸೊ ಅವಾಗ ಸ್ಟ್ರೋಕ್ ಅಂತಕ್ಕಂಥದ್ದು ಟಾಪ್ ಡೆಡ್ ಸೆಂಟರ್ ಟು ಬಾಟಮ್ ಡೆಡ್ ಸೆಂಟರ್ ಆಗಿರ್ಬೋದು. ಬಾಟಮ್ ಡೆಡ್ ಸೆಂಟರ್ ಎಷ್ಟು ಮಕ್ಕಳಿಗೆ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ ಇದು? ಸರ್ ಈಗ 2 ಇಯರ್ಸ್ ಬ್ಯಾಚ್ ಔಟ್ಪುಟ್ ಆಗಿದೆ. ಹಾಂ. ಬಟ್ ಈ ಬ್ಯಾಚಿಗೆ ಮಕ್ಕಳು ಯಾರಿಗಾರ ಉದ್ಯೋಗ ಸಿಕ್ಕಿದೆಯಾ? ಸರ್ ಈಗ ಆಲ್ರೆಡಿ ಪ್ರೆಸೆಂಟು GTTC ನಲ್ಲಿ ಒಬ್ಬ ಹುಡುಗ ಓದ್ತಿದ್ದಾನೆ. ಅವನು ಟೆಕ್ನಿಕಲಿ ಇಂಪಾರ್ಟೆಂಟ್ ಇದೆ ಅಂತಂದಿದ್ದಕ್ಕೆ ಈ ಚಳಕೆರೆಯಲ್ಲಿ ರೆಫರ್ ಮಾಡಿದ್ವಿ. ಸೊ 2 ಇಯರ್ಸ್ ಕಂಪ್ಲೀಟ್ ಆಗಿದೆ. ನೀವೇ ಜಾಬ್ ಕೊಡಿಸ್ತೀರಾ? ಸರ್ ಜಾಬ್ ಏನಾದ್ರು ಆಫರ್ ಹುಡುಗರು ಬಂದರು ಅಂದರೆ ಈಗ ಟಾಟಾ ಮೋಟರ್ಸ್ ಕಂಪ್ನಿಯವರು ಟೊಯೋಟೋದವರು ಮತ್ತು SSKದವ್ರ ಜೊತೆಗೆ ಮರ್ಜ್ ಆಗಿದ್ದಾರೆ. ಸೊ ಅವ್ರು ಹಂಗೇನಾದ್ರು ಇಂಪಾರ್ಟೆನ್ಸ್ ಇತ್ತು ಅಂದರೆ ಟೊಯೋಟೋದಲ್ಲೆಲ್ಲರ ಅಕಸ್ಮಾತ್ ಏನಾಗಿ ಹುಡುಗ ಹೊರಗಡೆ ಬರ್ತಾನೆ ಇದನ್ನೆಲ್ಲ ಕಲ್ತ್ರೆ ಅವನು? ಸರ್ ಈಗ ಅವ್ನು ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಏನಾದ್ರು ಅಲ್ಲ ಅವನೇನು ಎಂಥ ಟೆಕ್ನಿಷಿಯನ್? ಆಟೋಮೊಬೈಲ್ ಟೆಕ್ನಿಷಿಯನ್ ಅಂತಾನ? 4-wheeler ಟೆಕ್ನಿಷಿಯನ್ ಬರುತ್ತೆ ಸರ್. ಲೆವೆಲ್ 2 ವರೆಗೆ ಇರ್ತಕ್ಕಂಥದ್ದು ಸರ್ವಿಸ್ ಟೆಕ್ನಿಷಿಯನ್ ಆಗ್ತಾನೆ. PUC ಅಪ್ ಟು PUC ವರೆಗೂ ಬಂತು ಅಂದರೆ 4-wheeler ಟೆಕ್ನಿಷಿಯನ್ ಅಂತ ಆಗ್ತಾನೆ. ಓಕೆ ಓಕೆ. ಇದೆಲ್ಲ ವರ್ಕಿಂಗ್ ಮಾಡಲ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು 2-wheeler ಚಾಸಿಸ್ ಸರ್. ಇದು ಹಾಂ ಸರ್. ಚಾಸಿ ಹಾಂ ಸರ್. ಸೈಡ್ಗೆ ಇಟ್ಬಿಟ್ಟು ಚಾಸಿಸ್ ಈ ರೀತಿ ಇರುತ್ತೆ. ಸೊ ಕಾರಿನ ಚಾಸಿಸ್ ತರಕ್ಕಾಗಲ್ಲ ಅಂತ ಚಾಸಿ 2 ವೀಲರ್ ಚಾಸಿ ಹಾಂ ಸರ್ ಕಂಪ್ಲೀಟ್ ಮಾಡಲ್ ಚೆನ್ನಾಗಿದೆ ನೋಡಿ ಹುಡುಗರಿಗೆ. ಅವನು ಫಸ್ಟು ನಮಗೆ ಇನ್ವೆಂಟರ್ ಮಾಡಿ ಸರ್ ಕಾರ್ ಯಾರು ಅಂತಕ್ಕಂಥ. ಬೆಂಜ್? ಅವರೇ ಫಸ್ಟ್ ಕಾರ್ ಓ ಇನ್ವೆಂಟ್. ಬೆಂಜ್ ಕಾರ್ ಅಂತ ಐತಲ್ಲ ಇವಂದೇನ ಅದು? ಹಾಂ ಸರ್ ಅದು ಫಸ್ಟು ಕಾರ್ ಹೆಂಗಿತ್ತು ಅಂತ ಇನ್ವೆಂಟರ್, ಕಾರ್ ಇನ್ವೆಂಟರ್. ಫಸ್ಟ್ 3 ಗಾಲಿ ಕಾರ್ ಇತ್ತು. ಅವ್ರ ವೈಫು ಬರ್ತಾ ಬೆನ್ಸ್ ಅಂತಕ್ಕಂಥದ್ದು ಫಸ್ಟ್ ರೋಡಿಗೆ ಸ್ಟಾರ್ಟ್ ಮಾಡಿದ್ದು. ಅದನ್ನ ಮೀನ್ಸ್ ಡ್ರೈವರ್ ಆಗಿ ಸ್ಟಾರ್ಟ್ ಆಗಿತ್ತು ಆ ಕಾರಿಗೆ. ಓಕೆ. ಹಾಂ ಹಾಂ ಹಾಂ. ಇದೇನು ಮೋಟ್ರು? ಇದು ಏರ್ ಕಂಪ್ರೆಸರ್ ಸರ್. ಹಾಂ. ಅಂದ್ರೆ ಏನಂದ್ರೆ ಈಗ ನಮಗೆ ವಾಲ್ಯೂಮ್ ಬ್ಲೋ ಈಗ ಎಷ್ಟೊಂದು ಅಂದಾಗ ಏರ್ ಕಂಪ್ರೆಸರ್ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಈಗ ಇರ್ತಕ್ಕಂಥದ್ದು ಹೆಂಗೆ ಅಂದ್ರೆ ಆಯಿಲ್ ಯೂಸ್ ಮಾಡ್ಕೊಂಡು ವಿತ್ ಎಲೆಕ್ಟ್ರಿಕಲ್ ಪವರ್ ಯೂಸ್ ಮಾಡ್ಕೊಂಡು. ಓಕೆ ಸರ್, ಹೆಡ್ ಮಾಸ್ಟರ್ ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವು? ಹೌ ಕಾಂಪಿಟೇಷನ್ ಆಕ್ಚುಲಿ ಒಂದು ಬ್ಯಾಚ್ 25 ಮಕ್ಕಳು ಹಂಗಿದಾವೆ ಸರ್. 2 ಸೆಕ್ಟರ್ 50 ಮಕ್ಕಳಿಗೆ. ಇನ್ನೂ ಹೆಚ್ಚಿನ ಮಕ್ಕಳು ಇದು ಕಲಿತೇವೆ ಅಂತೇಳಿ ಆಸಕ್ತಿ ವ್ಯಕ್ತಪಡಿಸ್ತಾರೆ. ನಾವು ಆಕ್ಚುಲಿ ಮತ್ತೆ ಬರದ್ದೆ ಸರ್ ಡಿಪಾರ್ಟ್ಮೆಂಟ್ಗೆ ಇನ್ನೊಂದು 25 ಸೀಟ್ ಎಕ್ಸ್ಟ್ರಾ ಅವಕಾಶಕ್ಕೆ ಕೊಡ್ರಿ ಅಂತೇಳಿ. ನಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ ಸರ್, ಸುಮಾರು 600 ಹೆಚ್ಚು ಮಕ್ಕಳು ಇರೋದ್ರಿಂದ ಹೆಚ್ಚು ಇಷ್ಟಪಡ್ತಾರೆ. ಹಾಗಾಗಿ ಆಮೇಲೆ ಇವರು ಇಬ್ಬರು ಏನು ಇಂಜಿನಿಯರ್ಸ್ ಇದ್ದಾರಲ್ಲ ಇವರು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ತುಂಬ ಒಟ್ಟು ಎಷ್ಟು ಮಕ್ಕಳು ಪ್ರತಿ ವರ್ಷ ಇದರ ಪ್ರಯೋಜನ ಪಡ್ಕೊಳ್ತಾರೆ? 50 ಅಂದರೆ 9th 50 10th 50 100 ಮಕ್ಕಳು ಪ್ರಯೋಜನ ತಗೊಳ್ತಾರೆ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡಿದಿರಿ. ಇಲಾಖೆ ವತಿಯಿಂದ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.